ಸಂಸಾರ ಜೀವನದಲ್ಲಿ ಆಧ್ಯಾತ್ಮ ಬೇಕೇ ಬೇಕು. ಆದರೆ ಅತಿ ಸ್ಪೀಡು ಬೇಡ. ನಿಧಾನಗತಿಯಲ್ಲಿ ಆಧ್ಯಾತ್ಮದ ಅಭ್ಯಾಸಗಳನ್ನು ನಾವು ಮಾಡಿದಾಗ ಈ ಲೌಕಿಕ ಜೀವನದಲ್ಲಿ ನಮಗೇನು ದುಃಖ ನಮ್ಮನ್ನು ಕಾಡುತ್ತೆ, ದುಃಖದಿಂದ ಪಾರಾಗ್ಬೋದು. ಅತಿ ಆನಂದ ಹೆಚ್ಚು ಆಸೆಗಳನ್ನು ಸೃಷ್ಟಿ ಮಾಡುತ್ತೆ, ಆ ಆಸೆಗಳಿಗೆ ಬ್ರೇಕ್ ಹಾಕ್ಬೋದು. ಅತಿ ಆಸೆ ದುಃಖವನ್ನು ಕೊಡುತ್ತೆ. ಆ ದುಃಖವನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ, ಆ ಸತ್ಯಗಳನ್ನು ಈ ಆಧ್ಯಾತ್ಮ ತೋರಿಸಿಕೊಡುತ್ತೆ. ಆಧ್ಯಾತ್ಮ ಅಭ್ಯಾಸ ಮಾಡೋದರಿಂದ ಆರೋಗ್ಯ ಕಾಪಾಡುತ್ತೆ. ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಎರಡು ಕಾಪಾಡಪಡುತ್ತೆ. ಮನುಷ್ಯನಿಗೆ ಬೇಕಾಗಿರೋದೇ ದೇಹ ಆರೋಗ್ಯ, ಮನಸ್ಸಿನ ಆರೋಗ್ಯ. ಮನಸ್ಸಿನ ಆರೋಗ್ಯ ಅಂದರೆ ಸಂತೋಷ, ಆನಂದ, ದುಃಖವಿಲ್ಲದೆ ಜೀವನ. ಅದು ಆಧ್ಯಾತ್ಮಕ್ಕೆ ನುಗ್ಗಿದ್ರೆ ನಮಗೆ ಸಿಗತ್ತೆ, ಇಲ್ಲದ್ರೆ ಸಿಗಲ್ಲ. ಆಸೆ 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 ಇತಿಮಿತಿ ಇಲ್ಲದೆ ಆಸೆಯನ್ನು ಹೊತ್ತುಕೊಂಡು ದುಃಖದಲ್ಲಿ ನೆರಳುತ್ತೀವಿ ಸಾಯೋ ತನಕ, ಬೆಡ್ ಹಿಡಿಯೋ ತನಕ. ಬೆಡ್ ಹಿಡಿದ ಮೇಲೂ ಪ್ರಾಣ ದೇಹದಿಂದ ಹೋಗೋ ತನಕ ಆಸೆ ಹೋಗೋದಿಲ್ಲ. ಸೊ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಒಂದು ದಾರಿಯನ್ನು ತೋರಿಸಿಕೊಡುತ್ತೆ. ಸಂಸಾರದಲ್ಲಿ ಕರ್ತ ಆಫ್ ದ ಫ್ಯಾಮಿಲಿ ತಂದೆ. ಆ ತಂದೆ ಅಂತನೋನೇ ಕರ್ತ. ಪರಿವರ್ತನೆ ನನ್ನಲ್ಲಿ ಆದರೆ ನನ್ನ ನೋಡಿ ನನ್ನ ಹೆಂಡತಿನಲ್ಲಿ ಆಗತ್ತೆ. ನಾನು ನನ್ನ ಹೆಂಡತಿ ಪರಿವರ್ತನೆ ಆದರೆ ನಾನು ಹಿಡಿಯುವ ಮಕ್ಕಳು, ನಂಗೆ ಹುಟ್ಟಿದ ಮಕ್ಕಳು, ಹೆಣ್ಣಾಗಲಿ ಗಂಡಾಗಲಿ ಶಿಸ್ತಾಗಿ ಬಾಳ್ತಾರೆ. ನ್ಯಾಯ, ಧರ್ಮ, ನೀತಿ, ಪ್ರೀತಿ, ಪ್ರೇಮೆ, ವಾತ್ಸಲ್ಯ ಇವುಗಳನ್ನು ಪಡ್ಕೊಂಡು ಲೋಕವನ್ನು ಪ್ರೀತಿಸ್ತಾರೆ. ತನ್ನ ಬುಡ ಹುಟ್ಟಿದವರು, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ. ಯಾವ ಕಲ್ಮಶವಿಲ್ಲದೆ ಇರುವ ಪ್ರೀತಿ. ಭಗವಂತ ಹೇಗೆ ಎಲ್ರಿಗೂ ಪ್ರೀತಿ ಕೊಡ್ತಾನ, ಹಾಗೆ ಮನುಷ್ಯನಾದ ನಾನು ಭಗವಂತನ ಕ್ವಾಲಿಟಿಯನ್ನು ಪಡೆದು ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಒಡ ಹುಟ್ಟಿದವರಿಗೆ, ನನ್ನ ಸ್ನೇಹಿತರಿಗೆ, ಈ ಸಮಾಜಕ್ಕೆ ಕಲ್ಮಶವಿಲ್ಲದ ಪ್ರೀತಿ ಆ ಕೊಡೋ ಯೋಗ್ಯತೆಯನ್ನು ಆಧ್ಯಾತ್ಮ ನಮಗೆ ಕೊಡುತ್ತೆ. ಇಷ್ಟು ಬೆನಿಫಿಟ್ ಇದೆ. ಫಸ್ಟು ಆರೋಗ್ಯ ಕಾಪಾಡುತ್ತೆ. ಮನಸ್ಸು, ದೇಹ ಆರೋಗ್ಯವಾಗಿರುತ್ತೆ, ದುಃಖ ಇರಲ್ಲ. ಆಧ್ಯಾತ್ಮ ಖಂಡಿತವಾಗಲೂ ಬೇಕು. ತುಂಬ ಅಭ್ಯಾಸ ಮಾಡಬಾರದು, ಲಿಮಿಟ್ ಬೇಕು. ಡಾಕ್ಟ್ರುಗಳ ಹತ್ರ ಹೋದರೆ ಡೈಲಿ ಒಂದು ಪೆಗ್ ವೈನ್ ಕೊಡಿ ಅಂತ ಹೇಳಿಕೊಡ್ತಾರೆ ಡಾಕ್ಟ್ರು. ಒಂದು ಪೆಗ್ ವೈನು ನಮ್ಮ ದೇಹ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಡಾಕ್ಟ್ರುಗಳೇ ರೆಕಮೆಂಡ್ ಮಾಡ್ತಾರೆ. ಆದರೆ ಒಂದು ಪೆಗ್ಗಲ್ಲಿ ನಿಲ್ಲಬೇಕು. ನಾವು ನಿಲ್ಲುತ್ತೀವಾ? ನಿಲ್ಲಲ್ಲ. ಅಭ್ಯಾಸಗಳು ಅಡಿಕ್ಷನ್ ಆಗುತ್ತೆ. ಹೇಗೆ ಒಂದು ಪೆಗ್ಗು ವೈನು ಅಡಿಕ್ಷನ್ ಆಗುತ್ತೆ, ಹಾಗೆ ಆಧ್ಯಾತ್ಮದ ಅಭ್ಯಾಸಗಳು ಕೂಡ ಅಡಿಕ್ಷನ್ ಆಗುತ್ತೆ. ಅಡಿಕ್ಷನ್ ಆಗುತ್ತೆ ಅಂತ ಜಾಸ್ತಿ ಸೇವನೆ ಮಾಡಬಾರದು. ಆಧ್ಯಾತ್ಮವೂ ಅಷ್ಟೇ, ನಿಮ್ಮನ್ನು ತುಂಬ ಒಳಗಡೆ ಎಳ್ಕೊಂಡು ಹೋಗುತ್ತೆ. ಬ್ರೇಕ್ ಹೊಡೆದು 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 ಹೋಗಬೇಕು. ಬ್ರೇಕ್ ಕೊಟ್ಟಿರೋದೇ ಬ್ರೇಕನ್ನು ಹೊಡೆಯೋಕ್ಕೆ. ಎಲ್ಲಿ ಬ್ರೇಕ್ ಹೊಡಿಬೇಕು, ಯಾವುದು ಬ್ರೇಕು, ಯಾವುದು ಕ್ಲಚ್ಚು, ಇದನ್ನು ಹೇಳಿಕೊಡೋನೇ ಗುರು. ಇದನ್ನು ತಿಳ್ಕೊಂಡು ಮುಂದೆ ಹೋದರೆ ನಿಮ್ಮ ಜೀವನ